ಅದಕ್ಕ ಈಶ್ವರ ಆಗ್ಲಿ, ಜಗತ್ತಾಗ್ಲಿ, ಜೀವತ್ವ ಆಗ್ಲಿ ಎಲ್ಲ ಏನಪ್ಪಾ ಅಂದ್ರ ಜೀವನೇ ಇದಕ್ಕೆ ಉಪಾದಾನ ಕಾರಣ ಅದಾನ ಅಂತ ಹೇಳ್ತಾರ. ಆದ್ದರಿಂದ ಸರ್ವಕ್ಕೂ ಜೀವನೇ ಉಪಾದಾನ ಕಾರಣನು ಅಂತ ಹೇಳ್ತಾರ. ಮುಂದ ಪದಾರ್ಥ ತತ್ವ ನಿರ್ಣಯಕಾರನರು ಹೇಳ್ತಾರ ನೋಡಿ ಏನಂತ, ಜಗತ್ತಿಗೆ ಬ್ರಹ್ಮವು ವಿವರ್ತ ಉಪಾದಾನ ಕಾರಣವಾಗಿದೆ, ಮಾಯೆಯು ಪರಿಣಾಮ ಉಪಾದಾನ ಕಾರಣವಾಗಿದೆ ಎಂದು ಹೇಳುವರು. ವಿಚಾರ ಸಾಗರಕಾರರ ಅಭಿಪ್ರಾಯ ಇದೇ ಇರುತ್ತದೆ. ಏನ್ರಿ ಪದಾರ್ಥ ತತ್ವ ನಿರ್ಣಯಕಾರ ಏನಂತಾರ, ಜಗತ್ತಿಗೆ ಬ್ರಹ್ಮ ಏನಾಗ್ಯಾನವ ವಿವರ್ತ ಉಪಾದಾನ ಕಾರಣ ಆಗ್ಯಾನ ಅಂದ್ರ ತಾನೇ ಉಪಾದಾನ, ತಾನೇ ನಿಮಿತ್ತ ಕಾರಣ. ಜೇಡ್ರೊಳ ಹೌದು ಪೂರ್ಣನಾಭಿ ಅಂತಾರ. ಅದು ಜ್ವಲ್ಲ ಪದಾರ್ಥವನ್ನ ತನ್ನ ಶರೀರದಿಂದ ತಯಾರು ಮಾಡ್ತದ, ತಾನೇ ಏನ್ ಮಾಡ್ತದ ಬಲಿ ಹೆಣಿತ. ಹಂಗ ಈ ಒಂದು ಜಗತ್ತಿಗೆ ಬ್ರಹ್ಮ ಏನದಾನಲ್ಲ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅದನ ಅಥವಾ ವಿವರ್ತೋಪಾದಾನ ಕಾರಣ ಅದನ. ಮಾಯೆ ಅಂದ್ರೆ ಈ ಜಗತ್ ಹೆಂಗದೈತಿ ಅಂದ್ರ ಚೇತನದ ವಿವರ್ತ ಐತಿ ಮತ್ತು ಮಾಯೆಯ ಪರಿಣಾಮ. ಅಂದ್ರೆ ಮಾಯೆಯ ಪರಿಣಾಮ ಹೇಳ್ಬೇಕು, ಚೇತನದ ವಿವರ್ತ ಹೇಳ್ಬೇಕು. ಅದಕ್ಕ ಇದನ್ನೇ ಈ ಮತವನ್ನೇ ವಿಚಾರ ಸಾಗರಕಾರರು ಹೇಳ್ಯಾರ. 4ನೇ ತರಂಗದೊಳಗ ಬರ್ತದಲ್ಲ, 4ನೇ ತರಂಗದೊಳಗ ಸ್ವಪ್ನದ ಸೃಷ್ಟಿಯರಾಗ್ಲಿ ಅಥವಾ ಹಗ್ಗದಲ್ಲಿ ಹಾವು ತೋರುವಂತ ದೃಷ್ಟಾಂತ ಅದನ್ನ ಕೊಟ್ಟಾರಲ್ಲ, ಏನ್ ಹೇಳ್ಯಾರ ಅವರು, ಅವಿದ್ಯದ ಪರಿಣಾಮ ಅಥವಾ ಮಾಯಾ ಪರಿಣಾಮ ಹೇಳ್ಯಾರ, ಚೇತನ ವಿವರ್ತ ಹೇಳ್ಯಾರ. ಅದನ್ನ ಇಲ್ಲಿ ಅಂತ ಹೇಳ್ಯಾರ. ಇನ್ನು ಸಂಕ್ಷೇಪ ಶಾರೀರಿಕಾರರು ಏನ್ ಹೇಳ್ತಾರ, ಅರಳೆಯು ತಂತು ದ್ವಾರ ಪಟವಾದಂತೆ, ಮಣ್ಣು ಜಿಗಿ ಶಕ್ತಿ ದ್ವಾರ ಘಟವಾದಂತೆ, ಬ್ರಹ್ಮವು ಅಂದರೆ ಶುದ್ಧ ಬ್ರಹ್ಮವೇ ಮಾಯಾಶಕ್ತಿ ದ್ವಾರ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣವಾಗಿರುತ್ತದೆ ಎಂದು ಹೇಳುತ್ತಾರೆ. ಇದು ಸಂಕ್ಷೇಪ ಶಾರೀರಿಕರ ಮಾತ ಬಹಳ ಒಂದು ಮುಮುಕ್ಷುಗಳಿಗೆ ಬಹಳ ಒಂದು ಸರಳವಾಗಿ ತಿಳಿಸಿಕೊಡ್ತಾರ. ಏನಂತಾರ, ಶುದ್ಧ ಬ್ರಹ್ಮನಲ್ಲೇ ಜಗತ್ತಿನ ಸೃಷ್ಟಿ ಹೇಳಕ್ ಬರಂಗಿಲ್ಲ, ಅದು ಯಾವುದಕ್ಕೂ ಕೂಡ ಉಪಾದಾನ ಆಗಿಲ್ಲ, ಅದು ನಿರವಯವ ನಿರ್ವಿಕಾರ. ಆದರೆ ಅದಕ್ಕೊಂದು ಶಕ್ತಿ ಬೇಕಲ್ಲ, ಅಂದ್ರೆ ಮಾಯಾ ಉಪಾಧಿ ಬೇಕಲ್ಲ. ಅರಳಿ ತಂತು ದ್ವಾರ ಪಟವಾದಂತೆ. ಏನ್ರಿ ಈ ಅರಳಿಗೆ ಹಳ್ಳಿ ಇರ್ತತಲ್ಲ, ಅದನ್ನ ಮೊದಲು ನೂಲ್ ತಯಾರು ಮಾಡ್ತಾರ. ಆ ನೂಲ್ ಎದಕ್ಕ ಮತ್ತ ಬಟ್ಟಿಗೆ ಹೋಗ್ತಾವ, ಅದರಿಂದ ಬಟ್ಟೆ ಆಗ್ತಾವ. ಮಣ್ಣಂಗಿನಲ್ಲಿ ಜಿಗಿ ಶಕ್ತಿ ಇತ್ತಂದ್ರ ಮಡಿಕೆ ಆಗ್ತದೆ, ಮಡಿಕೆ ಕುಡಿಕೆಗಳು ಎಲ್ಲ ಆಗ್ತಾವ. ಮಣ್ಣಿಲ್ಲ ಜಿಗಿ ಶಕ್ತಿ ಇಲ್ಲ ಅಂತಂದ್ರೆ ಮಡಿಕೆ ಕುಡಿಕೆಗಳಾಗ ಸಾಧ್ಯನೇ ಇಲ್ಲ. ಅದಕ್ಕ ಅಂತ ಕರೆ ಮಣ್ಣಾಗ್ಲಿ ಅಥವಾ ಒಳ್ಳೆ ಮಸಾರಿ ಮಣ್ಣಾಗ್ಲಿ ನೋಡ್ಕೊಂಡು ತಗೊಂಬಂದು ಅವ್ರು ಗಡಿಗೆ ಮಾಡ್ತಾರೆ. ಅದಕ್ಕ ಅಲ್ಲಿ ಒಂದು ಶಕ್ತಿ ಅಂದ್ರೇನು, ಸಾಮರ್ಥ್ಯ, ಪದಾರ್ಥವನ್ನು ಉತ್ಪತ್ತಿ ಮಾಡುವಂತ ಸಾಮರ್ಥ್ಯಕ್ಕೆ ಶಕ್ತಿ ಅಂತ. ಅಂದ್ರೆ ಕಾರ್ಯವನ್ನು ಉತ್ಪತ್ತಿ ಮಾಡುವಂತ ಸಾಮರ್ಥ್ಯಕ್ಕೆ ಶಕ್ತಿ ಅಂತ. ಆ ಶಕ್ತಿ ಬೇಕಲ್ಲ. ಅದಕ್ಕೆ ಹೆಂಗ ನೂಲುಗಳ ಅರಳಿ ನೂಲು ದ್ವಾರ ಪಟ ಆದಂತೆ, ಆಮೇಲೆ ಮಣ್ಣಿನಲ್ಲಿ ಯಾವ ಜಿಗಿ ಶಕ್ತಿ ಅನ್ನುವಂತ ಇದ್ರ ಅದು ಅದರಿಂದ ಘಟ ಆದಂತೆ, ಬ್ರಹ್ಮವು ಅಂದರೆ ಶುದ್ಧ ಬ್ರಹ್ಮ ಅದಕ್ಕ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಜಗತ್ತಾಗಿ ತೋರೈತೆ ಅಂದ್ರ ಅಲ್ಲಿ ಈಶ್ವರತ್ವ ಸಿದ್ಧ ಆಗ್ಬೇಕಲ್ಲ. ಈಶ್ವರತ್ವ ಸಿದ್ಧ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಮಾಯಾ ಅಂತ ಅನ್ನೋದನ್ನ ಸ್ವೀಕಾರ ಮಾಡ್ಬೇಕು. ನಿಜಗೊಂಡ್ರಲ್ಲ, ಇನ್ನ ತಗೊಂಡಾರ. ಆಧಾರವಾ ಬ್ರಹ್ಮ ಆಧೇಯವು ಈ ಮಾಯ, ಅದು ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತೆ ಆಧೇಯ ಮಿರ್ಬೋದು ಎಲೆ ಪುತ್ರ ಅಂತ ಹೇಳ ಸಂಕ್ಷೇಪ. ವಾಚಸ್ಪತಿ ಮಿಶ್ರಾಚಾರ್ಯ ಅಂತಿಕಾರ ಅಂತಾರೆ. ಇವ್ರೇನ್ ಹೇಳ್ತಾರ, ಜೀವಾಶ್ರಿತ ಮಾಯಾ ಬ್ರಹ್ಮವನ್ನು ವಿಷಯ ಮಾಡಿದೆ, ಆದ್ದರಿಂದ ಜೀವನೇ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಆಗಿರುವನು, ಮಾಯೆಯು ಸಹಕಾರಿ ಮಾತ್ರವಾಗಿದೆ ಹೀಗೆಂದು ಹೇಳುವ. ಇವರು ಏನಂತಾರ ವಾಚಸ್ಪತಿ ಮಿಶ್ರಾಚಾರ್ಯ ಅಂದ್ರ, ಸಂಕ್ಷೇಪ ಶಾರೀರಿಕಾರರು ಮಾಯಾ ಅನ್ನುವಂತಹದ್ದು ಬ್ರಹ್ಮಾಶ್ರಯ, ಸ್ವ ಆಶ್ರಿತ ಸ್ವವಿಷಯ ಅಂತ. ಸ್ವ ಆಶ್ರಯ ಸ್ವವಿಷಯ. ಬ್ರಹ್ಮ ಶುದ್ಧ ಬ್ರಹ್ಮವೇ ಮಾಯೆಗೆ ಆಶ್ರಯವಾಗಿದೆ ಮತ್ತು ವಿಷಯನೂ ಆಗಿದೆ. ಅಂದ್ರ ಬ್ರಹ್ಮನನ್ನು ತಿಳಿಯಗೊಡದಂತೆ ಮಾಡಿದೆ, ಹೌದಿಲ್ಲ. ಆದ್ರೆ ವಾಚಸ್ಪತಿ ಮಿಶ್ರಾಚಾರ್ಯ ಅಂತಾರ, ಅದು ಮಾಯಾ ಅನ್ನುವಂತಹದ್ದು ಬ್ರಹ್ಮನ ಆಶ್ರಯವಾಗಿಲ್ಲ, ಆಶ್ರಿತವಾಗಿಲ್ಲ,
ಜೀವಾಶ್ರಿತವಾಗಿರುತ್ತೆ. ಜೀವಾಶ್ರಿತವಾಗಿರುತ್ತದೆ. ಮಾಯೆ ಅನ್ನುವಂಥದ್ದು ಶುದ್ಧ ಬ್ರಹ್ಮದ ಆಶ್ರಿತ ಅಲ್ಲ. ಸಂಕ್ಷೇಪ ಶಾರೀರಿಕವ್ರು ಹಂಗ ಹೇಳ್ತಾರ. ಆದ್ರ ವಾಚಸ್ಪತಿ ಮಿಶ್ರಾಚಾರ್ಯ ಅಂತಾರ ಮಾಯೆ ಜೀವಾಶ್ರಿತ ಅದ, ಆದ್ರ ಬ್ರಹ್ಮನನ್ನು ವಿಷಯ ಮಾಡುತ್ತದೆ. ಆಶ್ರಿತ ಜೀವ, ಆಶ್ರಿತ ಜೀವನಲ್ಲಿ ಆಶ್ರಿತವಾಗಿದ್ದುಕೊಂಡು ಬ್ರಹ್ಮನನ್ನ ವಿಷಯ ಮಾಡುತ್ತದೆ. ಅದು ಸ್ವ ಆಶ್ರಯ ಸ್ವ ವಿಷಯ ಇವ್ರ ಮಕ್ಕಳೊಳಗಿಲ್ಲ. ಅನ್ಯ ಆಶ್ರಯ ಅನ್ಯ ವಿಷಯ ಇವ್ರ ಮಕ್ಕಳೊಳಗ. ಯಾಕಂದ್ರ ಅನುಭವ ಹೇಳ್ತಾರ, ನನಗ ಬ್ರಹ್ಮ ಸ್ವರೂಪ ತಿಳಿಲಿಲ್ರಿ ಅಂತ ಯಾರ ಅಂತಾರ? ಬ್ರಹ್ಮ ಅಂತಾನೋ ಜೀವ ಅಂತಾನೋ ಅಂತಾರ ಇವ್ರು ಅಂತ. ಯಾರು? ವಾಚಸ್ಪತಿ ಮಿಶ್ರಾಚಾರ್ಯ. ನನಗ ಬ್ರಹ್ಮ ಸ್ವರೂಪ ತಿಳಿಲಿಲ್ರಿ ಅನ್ಬೇಕಾಗಿ ಜೀವನ ಅಂತಾನ. ಹಂಗಾರ ಬ್ರಹ್ಮದಲ್ಲಿ ಮಾಯ ಆಶ್ರಿತ ಆಗಿಲ್ಲ, ಜೀವನಲ್ಲಿ ಆಶ್ರಿತ ಆಗ್ಯದ ಮಾಯ. ಆದ್ರ ಬ್ರಹ್ಮನನ್ನ ತಿಳಿಯಗೊಡದಂತ ಮಾಡಿ. ಆದ್ರ ವಾಚಸ್ಪತಿ ಮಿಶ್ರಾಚಾರ್ಯ ಅಂತಾರ ಜೀವನ ಆಶ್ರಯ ಮಾಯ ಇರುವುದಿಲ್ಲ, ಬ್ರಹ್ಮನೇ ಅದಕ್ಕ ಆಶ್ರಯ ಅದಾನ. ಬ್ರಹ್ಮನಲ್ಲಿ ಆಶ್ರಯ ಪಡ್ಕೊಂಡು ಬ್ರಹ್ಮನನ್ನೇ ತಿಳಿಯಗೊಡಂತೆ ಮಾಡಿ. ಇದ್ರೊಳಗೆ ಯಾವ್ದು ಸತ್ಯ ರೀ ಅಂದ್ರ ಸಂಕ್ಷೇಪ ಶಾರೀರಿಕ ಮತ ಸತ್ಯ. ಯಾಕಂದ್ರ ಜೀವ ಅವನು ಮಾಯೆಯನ್ನು ಸ್ವೀಕಾರ ಮಾಡಿದ ಮೇಲೆ ಜೀವತ್ವ ಸಿದ್ಧ ಆಗೈತಲ್ಲ. ಜೀವ ಮಾಯೆ ಸ್ವೀಕಾರ ಮಾಡಿದ ಮೇಲೆ ಜೀವ ಸಿದ್ಧ ಆಗ್ಯಾವ. ಈಶ್ವರ ಆಗ್ಲಿ ಜೀವ ಆಗ್ಲಿ. ಮೊದಲು ಮಾಯೆಯನ್ನು ಸ್ವೀಕಾರ ಮಾಡ್ಬೇಕಾಗಿತ್ತಂದ್ರ ಮಾಯೆ ಎಲ್ಲಿತ್ತು? ಮೊದಲ ಅಲ್ಲಿ ಸ್ವತಂತ್ರವಾಗಿತ್ತೇನು? ಸ್ವತಂತ್ರವಾಗಿರಾಕ ಅದಕ್ಕೆ ಶಕ್ತಿ ಐತೇನು? ಹಂಗಾರ ಯಾವ್ದಾರ ಒಂದು ಆಶ್ರಯ ಮಾಡ್ಕೊಂಡಿರ್ಬೇಕಲ್ಲ. ಜೀವನಕ್ಕಿಂತ ಮೊದಲು ಯಾರಿದ್ರು? ಈಶ್ವರಕ್ಕಿಂತ ಮೊದಲು ಯಾರಿದ್ರು? ಶುದ್ಧ ಬ್ರಹ್ಮ ಇತ್ತಲ್ಲ. ಶುದ್ಧ ಬ್ರಹ್ಮನ ಆಶ್ರಯ ಮಾಡ್ಕೊಂಡು ಆಮೇಲೆ ಈಶ್ವರ ಜೀವ ಅಂತ ಹಿಂಗ ಸಿದ್ಧ ಆದ್ರು. ಅದಕ್ಕ ಈ ವಾಚಸ್ಪತಿ ಮಿಶ್ರಾಚಾರ್ಯರು ಇವರು ತಿಳಿಸೋದ ಇದು ಮಾಡ್ತಾರ. ವೇದಾಂತಿಗಳೇ ಸ್ವಲ್ಪ ಭಿನ್ನ ಪ್ರಕ್ರಿಯೆ. ಅದಕ್ಕ ಸಂಕ್ಷೇಪ ಶಾರೀರಿಕ ಮೊದಲಾದವ್ರು ಹೇಳುದು ಮಾತು ಸತ್ಯ. ಮುಂದೆ ಬರ್ತದೆ 2ನೇ ಸಂಧಿ ಒಳಗ್ ಕೊನೆಗೆ ಬರ್ತದ. ಇನ್ನು ಸಿದ್ಧಾಂತ ಮುಕ್ತಾವಲಿಕಾರರು ಏನಂತಾರ? ಮಾಯಾಶಕ್ತಿಯ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ, ಬ್ರಹ್ಮವಲ್ಲ. ಮಾಯೆಗೆ ಬ್ರಹ್ಮವು ಅಧಿಷ್ಠಾನವಾಗಿರುವುದರಿಂದ ಬ್ರಹ್ಮದಲ್ಲಿ ಉಪಾದಾನವು ಉಪಚಾರ ಪರವಾಗಿರುತ್ತದೆ ಎಂದು ಹೇಳುವರು. ಸಿದ್ಧಾಂತ ಮುಕ್ತಾವಲಿಕಾರರು ಏನ್ ಹೇಳ್ತಾರ? ಈ ನೋಡ್ರಿ, ಒಂದು ಶುದ್ಧ ಚೈತನ್ಯ ಅದ, ಅದರ ಆಶ್ರಯದಲ್ಲಿ ಒಂದು ಮಾಯಾ ಅದ. ಮಾಯನೇ ಆ ಒಂದು ಚೇತನದಲ್ಲಿ ಇದ್ದುಕೊಂಡು ಚೇತನದ ಆಶ್ರಯವನ್ನು ಪಡ್ಕೊಂಡು ಈ ಎಲ್ಲ ಜಗತ್ತಿಗೆ ಅದೇ ಉಪಾದಾನ ಕಾರಣ ಆಗ್ಯದ. ಆದರ ಆ ಶುದ್ಧ ಬ್ರಹ್ಮವಲ್ಲ. ಮಾಯನೇ ಆ ಬ್ರಹ್ಮ ಚೇತನದ ಆಶ್ರಯದ ಮಧ್ಯದಲ್ಲಿ ಇದ್ದುಕೊಂಡು ಈ ಜಗತ್ತಿಗೆ ಉಪಾದಾನ ಕಾರಣ. ಬ್ರಹ್ಮ ಅಲ್ಲ ಅಂದ್ರೆ ಶುದ್ಧ ಚೇತನ ಅಲ್ಲ ಅಂತ ಅರ್ಥ. ಮಾಯೆಗೆ ಬ್ರಹ್ಮ ಅಧಿಷ್ಠಾನ. ಎಂತಾರ ಇವರು? ಮಾಯೆಗೆ ಬ್ರಹ್ಮ ಅಧಿಷ್ಠಾನ ಅಂದ್ರೆ ಬ್ರಹ್ಮ ಅಂದ್ರೆ ಶುದ್ಧ ಚೇತನ. ಶುದ್ಧ ಚೇತನ ಮಾಯೆಗೆ ಅಧಿಷ್ಠಾನ ಅಂದ್ರೆ ಮಾಯಾ ಒಂದು ಇರ್ಲಿಕ್ಕೆ ಒಂದು ಅಧಿಷ್ಠಾನ ಆಗ್ಯದ. ಯಾವುದು? ಬ್ರಹ್ಮಚೇತನ. ಆದ್ರೆ ಅದರಲ್ಲಿರುವ ಚೇತನ ಭಾಗ ಏನೈತಲ್ಲ ಅದು ಉಪಾದಾನ ಕಾರಣ ಆಗೋದಿಲ್ಲ. ಆದರೆ ಅದರಲ್ಲಿರೋ ಮಾಯಾ ಏನಕ ಭಾಗ ಐತಲ್ಲ ಅದೇ ಉಪಾದಾನ ಕಾರಣ ಆಗೈತಿ ಅಂತ ಇವು ಸಿದ್ಧಾಂತ ಮುಕ್ತಾವಲಿಕಾರ. ಮಾಯೆಗೆ ಬ್ರಹ್ಮವು ಅಧಿಷ್ಠಾನವಾಗಿರುವುದರಿಂದ ಹಂಗಾರೆ ಬ್ರಹ್ಮದಲ್ಲಿ ಒಂದು ಏನಪ್ಪ ಜಗತ್ತಿನ ಉಪಾದಾನ ಅಂತ ಹೇಳ್ತಾರಲ್ರಿ ಅಂದ್ರ ಇಲ್ಲ. ಶುದ್ಧ ಬ್ರಹ್ಮ ಮಾಯೆಗೆ ಆಶ್ರಯವಾಗಿರುವುದರಿಂದ ಅದು ಏನಾಗ್ತದ? ವಿಶೇಷದ ಧರ್ಮ ವಿಶಿಷ್ಟದಲ್ಲಿ ತೋರ್ತದೆ. ಒಮ್ಮೊಮ್ಮೆ ವಿಶೇಷಣದ ಧರ್ಮ ವಿಶಿಷ್ಟದಲ್ಲಿ ತೋರ್ತದೆ. ಅದು 4ನೇ ತರಂಗದೊಳಗೆ ಬರ್ತದೆ ವಿಚಾರ ಸಾಗರದಾಗ. ಅದಕ್ಕ ಹಿಂಗ ಆ ಮಾಯೆಯ ಧರ್ಮ ಬ್ರಹ್ಮದಲ್ಲಿ ತೋರ್ತದ ಅಂತ ಹೇಳಿ ಉಕ್ತ 11 ಮತಗಳಲ್ಲಿ ಸಂಕ್ಷೇಪ ಶಾರೀರಿಕರ ಅಭಿಪ್ರಾಯವೇ ಅನುಭವ ಸಾರದಲ್ಲಿ ಹೇಳಿರುತ್ತದೆ ಎಂದು ಕಂಡು ಬರುತ್ತದೆ. ಇಷ್ಟೆಲ್ಲ ಹೇಳಿದ ಮೇಲೆ ಅನುಭವ ಸಾರದಾಗ ಹೆಚ್ಚಾಗಿ ಸಂಕ್ಷೇಪ ಶಾರೀರಿಕರ ಮತವನ್ನು ಸ್ವೀಕಾರ ಮಾಡ್ಯಾರ ಅಂತ ಹೇಳಿ. ಈಗ ಸ್ವಲ್ಪ ಅವರು
ಯಾರು ಶಿವಪುತ್ರ ಪಜ್ಜಾರು ಒಂದು ಮಾತು ಬರೀತಾರ. ಎಲ್ಲಾ ಏನ್ ಹೇಳಿದಿವಲ್ಲ ಇವರೆಲ್ಲರೂ ಅದ್ವೈತ ಆಚಾರ್ಯರೇ ಇರ್ತಾರ. ಅದಕ್ಕ ಪ್ರತಿಯೊಂದು ತಮ್ಮ ಮತಗಳನ್ನ ಶ್ರುತಿ ಯುಕ್ತಿ ಸೂತ್ರ ಪ್ರಮಾಣಗಳಿಂದ ಏನ್ ಮಾಡ್ಯಾರ ಅವರು ಸಿದ್ಧಾಂತಗೊಳಿಸ್ಯಾರ. ಎಲ್ಲವೂ ಅಂಗೀಕರಿಸಲಿಕ್ಕೆ ಯೋಗ್ಯನ ಅದಾವ. ಎಲ್ಲವರು ವೇದಾಂತಿಗಳ ಅದಾರ ಇವ್ರು. ಆದರೆ ಒಂದೇ ವೇದಾಂತ ಮತದಲ್ಲಿ ಪರಸ್ಪರ ವಿರುದ್ಧವಾದ ಅನೇಕ ಅಭಿಪ್ರಾಯ ಉಳ್ಳವರು ಆಗ್ಲಿಕ್ಕೆ ಕಾರಣವೇನೆಂದು ಕೇಳಿದರು. ಒಂದೇ ವೇದಾಂತ ಅಂದ್ರ ಪರಸ್ಪರ ವಿರುದ್ಧವಾಗಿ ತಮ್ಮ ಮತವನ್ನು ಹೇಳ್ಯಾರಲ್ಲ. ಯಾಕೆ ಹೇಳ್ಯಾರ ಹಿಂಗಾದ್ರ ಅಧಿಕಾರಿಗಳ ಪ್ರಭೇದದಿಂದ ಹಂಗ ಹೇಳ್ಯಾರ. ಒಬ್ಬೊಬ್ರು ಅಧಿಕಾರಿಗಳ ಪ್ರಭೇದದಿಂದ ಹೇಳ್ಯಾರ. ಅದ ಅನುಭವಸಾರದಾಗ ಈ ಜಗತ್ತ ಬ್ರಹ್ಮದ ವಿವರ್ತ ಅಂದಾರ. ಪರಮಾನುಭವ ಬೋಧಿಯೊಳಗ ಜಗವಿದು ಬ್ರಹ್ಮದ ವಿವರ್ತ ವ್ಯಂಜನಲಿಲ್ಲ. ಬ್ರಹ್ಮ ವಿಲಕ್ಷಣ ವ್ಯಂಜನಿಸದು. ಬ್ರಹ್ಮದ ಕಾರ್ಯ ವ್ಯಂಜನಲಿಲ್ಲ. ಬ್ರಹ್ಮಸ್ಥವೆನಿಸದು ಖುಷಿದೋರ್ಕೆ. ವಿವರ್ತನೂ ಇಲ್ಲ, ಬ್ರಹ್ಮಸ್ಥನೂ ಅಲ್ಲ, ಬ್ರಹ್ಮದ ಕಾರ್ಯನೂ ಅಲ್ಲ, ಹಿಂಗೆಲ್ಲ ಹೇಳ್ಯಾರ. ಆದ್ರ ಹಿಂಗ್ಯಾಕೆ ಹೇಳಿದ್ರು ಅಲ್ಲೇ, ಇಲ್ಯಾಕೆ ಹಿಂಗ ಹೇಳಿದ್ರು? ಮಧ್ಯಮ ಅಧಿಕಾರಿಗೆ ಕನಿಷ್ಠ ಅಧಿಕಾರಿಗೆ ವಿವರ್ತ ಉಪಾದಾನ ಕಾರಣದಿಂದ ಅವನು ವೃತ್ತಿಯನ್ನ ಚೈತನ್ಯದ ಕಡೆ ಎಳ್ಕೊಂಡು ಹೋಗೋ ಸಲುವಾಗಿ ನಾವು ವೇದಾಂತಿಗಳು ವಿವರ್ತ ಉಪಾದಾನವನ್ನು ಒಪ್ಪೇವಿ, ವಿವರ್ತವಾದವನ್ನು ಒಪ್ಪೇವಿ. ಆದ್ರ ಅಜಾತವಾದದಿಂದ ವಿಚಾರ ಮಾಡಿ ನೋಡಿದ್ರ ಜಗತ್ತನ್ನು ಇಲ್ಲವಿಲ್ಲ, ಒಂದೇ ಒಂದು ಬ್ರಹ್ಮ ಶುದ್ಧ ಚೈತನ್ಯದ ಅಂತ ಹಿಂಗ ಹೇಳ್ಯಾರಲ್ಲ. ಹಂಗ ಇಲ್ಲಿನೂ ಭಿನ್ನವಾಗಿ ಹೇಳ್ಯಾರಂದ್ರ ಅವರ ಅಧಿಕಾರಿಗಳ ಪ್ರಭೇದ ಮೂಲಕವಾಗಿ ಹೇಳ್ಯಾರ. ಯಾರಿಗೆ ಯಾವ ಮತ ಚೆನ್ನಾಗಿ ಕಾಣ್ತತಲ್ಲ ಅವರು ಅದೇ ಪ್ರಕಾರ ವಿಚಾರವನ್ನ ಮಾಡಿ ಬ್ರಹ್ಮಜ್ಞಾನವನ್ನ ಮಾಡ್ಕೊಳ್ಬೇಕು. ಯಾರಿಗೆ ಯಾವ ಮತ ಸರಿ ಅನಿಸ್ತದ, ಸರಳ ಅನಿಸ್ತದ, ಅದ್ರೊಳಗ ನೀವು ಮನಸ್ಸನ್ನ ಇಟ್ಟು ನೀವು ಯಾವ್ದು ಏನಪ್ಪಾ ಅಂತಂದ್ರೆ ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಬರೀ ಇದು ಏನದ ಶ್ರೇಷ್ಠ ಅದ, ಇದು ನಿಕೃಷ್ಟ ಅದ ಅಂತ ಸುಮ್ಮನೆ ವಾದ ಮಾಡ್ಕೊಂಡು ಕುಂಡ್ರು ಬೇಡಬಾರ್ದು ಅಂತ ಹೇಳಿದ್ರು. ಏನ್ ಶ್ರೀಮನ್ ನಿಜಗುಣ ಶಿವ ಅಭಿಪ್ರಾಯ ಹಿಂಗದ ಅಂತ ಹಿಂಗೆ ಹೇಳಿದ್ರು. ಏನಂತ ಪರಮಾನುಭವದೊಳಗ ಜಗತ್ತು ಕಾರಣವೊಂದರಿಂದಲೂ ಉದಿಸಿಲ್ಲ. ಇದು ಜಗತ್ತಿಗೆ ಯಾವ ಕಾರಣನೂ ಇಲ್ಲ ಅಂತ ಪರಮಾನುಭವದೊಳಗ 2ನೇ ಸಂಧಿ 12ನೇ ಸೂತ್ರದೊಳಗ ಹೇಳ್ಯಾರ. ಏನ್ರಿ 2ನೇ ಸೂತ್ರ 2ನೇ ಸಂಧಿ 12ನೇ ಸೂತ್ರ ಅಂದ್ರ ಅಲ್ಲಿ ಏನ್ ಹೇಳ್ಯಾರ ಅವ್ರು ಅಂತಂದ್ರ ಪರಮಾನುಭವದೊಳಗ ಅದು ಏನ ಹೇಳಿದ್ರ ಆಗಲ್ಲ ನೆನಪು ಮಾಡ್ಕೊಂಡಿದ್ದೆ ನೋಡ್ರಿ. ಈಗ ಕನಸು ತಾನಿದಿರಿ ಎಂದು ಖುಷಿದೋರಿದಂತೆ ನೋಡು ಅನಿಮಿತ್ತವಾಯ್ತು ವಿಶ್ವಭ್ರಾಂತಿ. ನಿಮ್ಗೆ ಇದ್ರಾಗ ಐತಲ್ ನೋಡ್ರಿ, ಗ್ರಂಥಾವಳಿ ಐತಲ್ ನಿಮ್ಮಲ್ಲಿ? ಅದ್ರ ಗ್ರಂಥಾವಳಿ ಐತಿ. ಪರಮಾನುಭವ 2ನೇ ಸಂಧಿ ತೆಗಿರಿ. ಟೈಮ್ ಆಗ್ಯದ. ಮುಂದೆ ಇನ್ನೊಂದ್ 2 ವಿಷಯ ನಾಳೆ ನೋಡುವಂತ್ರಿ. ಮತ್ತ 2ನೇ ಸಂಧಿ ನಾಳೆ ಪ್ರಾರಂಭ. ಹೌದು, ಅದ್ರಾಗ ಐತ್ ನೋಡ್ರಿ 2ನೇ ಸಂಧಿ 12ನೇ ಸೂತ್ರದೊಳಗ ಯಾವ ಸೂತ್ರ ಐತ? ಕನಸು ತಾನಿದಿರೆಂದು ಖುಷಿದೋರಿದಂತೆ ನೋಡ ಅನಿಮಿತ್ತವಾಯ್ತು ವಿಶ್ವಭ್ರಾಂತಿ ಅಂತ ಅಂದ ಏನಿರ್ಬೇಕು ನೋಡ್ರಿ. ಪರಮಾನುಭವ ಓದಿಟ್ಟಿಗೆ ಅದ 2ನೇ ಸಂಧಿ 12ನೇ ಸೂತ್ರ ಅಂತ ಹೇಳತ್ತೀನಿ. ಅದೇ ಕನಸು ತಾನಿದಿರಿ ಎಂದು ಖುಷಿದೋರಿದಂತೆ ನೋಡ ಅನಿಮಿತ್ತವಾಯ್ತು ವಿಶ್ವಭ್ರಾಂತಿ ಐತಲ್ಲ, ಅದೇ ಸೂತ್ರ. ಅದ್ರೊಳಗ ಯಾವ ಕಾರಣವೂ ಇಲ್ಲ ಅಂತ ಹೇಳ್ಯಾರ. ಆದ್ರೆ ಇಲ್ಲೇ ಕಾರಣ ಮಾಯ ಹೇಳ್ತಾರ. ಹೌದು, ಹಂಗ ಅದು ಅಧಿಕಾರಿಗಳ ಪ್ರಭೇದದಿಂದ ಹಂಗ ಹೇಳ್ಯಾರ ಅಂತ ಹೇಳ್ತಾರ. ಮುಂದ ನಾಳೆ 2ನೇ ಸಂಧಿ ಪ್ರಾರಂಭ ಮಾಡೋದಕ್ಕೆ ಇವತ್ತಿನ ಸೇವೆಯನ್ನು ಗುರುಪಾದ